ರಾಜ್ಯದ ಹಲವೆಡೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಸಂಘರ್ಷ ಜೋರಾಗ್ತಾ ಇದೆ. ಶುರುವಾಗಿದ್ದು ವಿದ್ಯಾರ್ಥಿಗಳು ವರ್ಸಸ್ ಕೇಂದ್ರ ಸರ್ಕಾರ ಅಂತ. ಈಗ ಕಾಂಗ್ರೆಸ್ ಬೇರೆ ಮೊನ್ನೆಯಿಂದ ಈ ಪ್ರತಿಭಟನೆಯಲ್ಲಿ ಬಹಳ ಮೈಚಳಿ ಬಿಟ್ಟು ಕೆಲಸ ಮಾಡೋಕೆ ಹೋದಂತ ಕಾರಣದಿಂದಾಗಿ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಗಲಾಟೆ ಶುರುವಾಗಿದೆ. ನಿನ್ನೆಯಿಂದ ಅದು ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಅದು ಹೇಗೆ ವ್ಯಾಪಿಸ್ತಾ ಇದೆ ಅಂತಂದ್ರೆ ಶಿವಮೊಗ್ಗ, ಬೀದರ್, ಕೊಪ್ಪಳ, ಧಾರವಾಡದಲ್ಲೂ ಬಹಳ ಗಲಾಟೆಗಳಾಗಿದೆ. ಕಾಂಗ್ರೆಸ್ ಕಚೇರಿಗಳಿಗೆ ಬಿಜೆಪಿ ಕಾರ್ಯಕರ್ತರುಗಳೆಲ್ಲ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಡೋದು, ಬಿಜೆಪಿ ಕಚೇರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೇರಾವ್ ಹಾಕೋದು, ಮೊಟ್ಟೆ ಇಟ್ಟಿಗೆ ತೂರಾಟ, ಬೀದಿಯಲ್ಲಿ ಕಾದಾಟ, ಇದಂತೂ ಇವತ್ತೊಂದು ರೀತಿ ಮಾಮೂಲಿ ರೀತಿಯಾಗಿ ಹೋಗಿದೆ. ನಿನ್ನೆ ದಾವಣಗೆರೆಯ ಹರಿಹರ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಯಾವಾಗ ಮೊಟ್ಟೆ ತೂರಿದ್ರೋ, ಇವತ್ತು ಬಿಜೆಪಿಯ ಕಾರ್ಯಕರ್ತರುಗಳು ಹಲವು ಕಡೆ ಹೋಗಿ ಇಟ್ಟಿಗೆ ತೂರುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಕೂಡ ಅದೇ ರೀತಿಯಾದಂಥ ವರ್ತನೆಯನ್ನ ತೋರಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ನಡುವೆ ದೊಡ್ಡ ಗಲಾಟೆ ಆಗಿದೆ. ಅದರ ನಡುವೆನೇ ಈ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಪಕ್ಕಕ್ಕಿಟ್ಬಿಡೋಣ, ಅಲ್ಲಿರುವಂಥ ವಿದ್ಯಾರ್ಥಿಗಳ ವಿಚಾರವಾಗಿ ಮಾತನಾಡಬೇಕಲ್ವಾ. ಯಾಕಂದರೆ ಇದು ಬೇರೆ ಬೇರೆ ರೀತಿಯಂಥ ಟರ್ನ್ ಆ್ಯಂಡ್ ಟ್ವಿಸ್ಟನ್ನು ಪಡಿತಾ ಇದೆ ಈ ಹೋರಾಟ. ಹಾಗಾಗಿ ಇದು ವಿದ್ಯಾರ್ಥಿಗಳು ಏನು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅದು ಇಲ್ಲಿ ಮರೆಯಾಗಬಾರ್ದು. ಆ ಕಾರಣಕ್ಕಾಗಿಯೇ ಭಾಳ ಮಂದಿ ಈ ಎರಡು ಪಕ್ಷಗಳನ್ನು ಪಕ್ಕಕ್ಕಿಟ್ಟು ಅವರು ಸ್ವಯಂ ಪ್ರೇರಿತವಾಗಿ ಹಲವು ಸಂಘಟನೆಗಳ ಮುಖೇನವಾಗೆಲ್ಲ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಡೋದು, ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಕೊಬೇಕು ಅಂತೇಳಿ ಒತ್ತಾಯಿಸೋದು. ಏನಪ್ಪ ಕೇಳ್ತಿದ್ದಾರೆ ಮಹಾ ಅಂದರೆ, 10 ವರ್ಷದಲ್ಲಿ ಲೆಕ್ಕ ಇಲ್ಲದಷ್ಟು ಪತ್ರಿಕೆಗಳು ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆನೇ ಲೀಕ್ ಆಗಿದೆ. ಈಗಲೂ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಾವು ಎಕ್ಸಾಮಿನೇಷನ್ ಮಾಡಿದ್ದೇ ದೊಡ್ಡ ಸಾಧನೆ, ಈ ರೀತಿಯಾದಂಥದ್ದೆಲ್ಲ ಹೇಳೋದು ಬಿಟ್ಟು ಯಾರು ಅದಕ್ಕೆ ಆನ್ಸರೇಬಲ್ಲು, ಯಾರು ಅಕೌಂಟೆಬಿಲಿಟಿ, ಅವ್ರ ತಲೆದಂಡ ಆಗಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳದ್ದು ಅವ್ರ ಒತ್ತಾಯ. ಸೊ ಅದಕ್ಕೆ ಬೆಂಬಲ ಕೊಟ್ಟು ಭಾಳಷ್ಟು ಕಡೆ ಇವತ್ತು ಪ್ರತಿಭಟನೆ ನಡೀತಾ ಇದೆ. ನೋಡಿ, ನೀವು ಕೂಡ ನೋಡ್ತಾ ಇದ್ದೀರಾ, ಕೋಲಾರ, ಧಾರವಾಡ, ರಾಯಚೂರು, ಬೀದರ್, ಬಾಗಲಕೋಟೆ, ಹಾಸನ, ಅಲ್ಲೆಲ್ಲಾದರೂ ನಿಮಗೆ ಬಿಜೆಪಿ ಬಾವುಟ ಕಾಣಿಸ್ತಿದ್ಯಾ, ಕಾಂಗ್ರೆಸ್ ಬಾವುಟ ಕಾಣಿಸ್ತಾ ಇದೆಯಾ? ಸೊ ಅಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ನಡೆಸ್ತಾ ಇರುವಂಥ ಪ್ರತಿಭಟನೆಗಳಿದೆಲ್ಲ. ಕೆಲವು ಸಂಘ ಸಂಸ್ಥೆಗಳೆಲ್ಲ ಇದಕ್ಕೆ ಸಾಥ್ ಕೊಟ್ಟಿದ್ದಾವೆ, ನಂಬರ್ 1. ಎರಡನೇದಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಪೋಸ್ಟರ್ಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಕೂಡ ನಮ್ಗೆ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಒಂದು ಹಂತದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತನೂ ಕೂಡ ಮೇನ್ ಸ್ಟ್ರೀಮ್ ಆಗಿ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಹಲವು ಸಂಘಟನೆಗಳು, ವಿದ್ಯಾರ್ಥಿಗಳು, ಪೋಷಕರು, ಇವ್ರುಗಳೆಲ್ಲ ಈಗ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.